ಇವತ್ತು ನಾವು ನಿಮಗೊಂದು ವಿಶೇಷ ಗೆಣಸಿನ ಪದಾರ್ಥ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀವಿ. ಇದನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಾಡ್ತಾರೆ. ಅತ್ಯಂತ ಹೆಚ್ಚು ಪ್ರೋಟೀನು ಹಾಗೂ ಕಬ್ಬಿಣಾಂಶ, ಕ್ಯಾಲ್ಸಿಯಂ ಇರತಕ್ಕಂಥ ಒಂದು ಗೆಣಸು. ಇದನ್ನು ಪಾತಾಳ ಕೆರೆಂಗ್ ಅಂತ ಕರೀತಾರೆ, ಕೆಲವರು ತುಪ್ಪ ಕೆರೆಂಗ್ ಅಂತಲೂ ಕರೀತಾರೆ. ಇದು ಸಾಮಾನ್ಯ 1 ರಿಂದ 2 ಅಡಿ ಆಳಕ್ಕೆ ಇಳೀತದೆ. ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ನೋಡಿ, ನಮ್ಮ ತೋಟದಲ್ಲಿ ಒಂದು ಪಾತಾಳ ಕೆರೆಂಗ್ ಇದೆ. ಅದನ್ನು ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೇನೆ. ಬಹಳ ಆಳಕ್ಕೆ ಹೋಗ್ತದೆ. ಅದು ಸುಮಾರು 1 ರಿಂದ 2 ಫೀಟ್ ಹೋಗೋದ್ರಿಂದ ನೀವು ಅದನ್ನು ಒಂದು ಸಬ್ಬಲ ಅಥವಾ ಪಿಕ್ಕಾಸ್ ತೆಕ್ಕೊಂಡು ಸುತ್ತ ಮಣ್ಣು ತೆಗೆದು ತುಂಬ ಜಾಗ್ರತೆಯಿಂದ ತೆಗಿಬೇಕು. ಯಾಕಂದರೆ ಇದು ತುಪ್ಪ ಕೆರೆಂಗ್ ಅಂತ ಹೆಸರು ಇರೋದ್ರಿಂದ ತುಪ್ಪದ ಹಾಗೆ ತುಂಬ ಮೃದುವಾಗಿದೆ. ಸ್ವಲ್ಪ ತಾಗಿದ ಪುಡಿ ಆಗ್ತದೆ. ಪುಡಿ ಆಗದ ಹಾಗೆ ಜಾಗ್ರತೆಯಿಂದ ಬಿಚ್ಚಿ ತೆಗಿಬೇಕು ಇದನ್ನು ಒಮ್ಮೆ ತಿಂದವರು, ಇದರ ರುಚಿ ನೋಡಿದವರು ಮತ್ತೆ ಯಾವತ್ತೂ ಇದನ್ನು ಬಿಡೋದಿಲ್ಲ. ಇದು ಅಂಗಡಿಯಲ್ಲಿ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಸಿಕ್ಕಿದ್ರೂ ಕೆಜಿಗೆ 100 ರಿಂದ 200 ರೂಪಾಯಿ ರೇಟ್ ಹೇಳ್ತಾರೆ. ನಾವು ಪಾತಾಳ ಕೆರೆಂಗನ್ನು ಹೊರಗೆ ತೆಗೆದಿದ್ದೇವೆ. ಸುಮಾರು 1.5 ಅಡಿ ಉದ್ದ ಇದೆ. ಬಹಳ ಟೇಸ್ಟ್ ಇದು. ಈಗ ನಾವು ಪಾತಾಳ ಕೆರೆಂಗ್ ಸುಕ್ಕ ಹೇಗೆ ಮಾಡೋದು ಅಂತೇಳಿ ಮುಂದಿನ ವೀಡಿಯೋದಲ್ಲಿ ಹೇಳ್ತೇವೆ. ಇದನ್ನು ನೀವು ಮುಂದಿನ ವೀಡಿಯೋದಲ್ಲಿ ನೋಡಿ ರುಚಿಯನ್ನು ನಮಗೆ ತಿಳಿಸಿ. ನೋಡಿ, ಇದೆಲ್ಲ ಬೀಜಗಳು. ನಿಮಗೆ ಬೇಕು ಅಂತ ಹೇಳಿದರೆ ಇದನ್ನು ಒಂದು ಗೋಣಿಯಲ್ಲಿ ಕೂಡ ಮಾಡ್ಬೋದು. ಇದನ್ನು ಮತ್ತೆ ಅಲ್ಲಿಯೇ ಹೂತಾಕಿ ಮಣ್ಣು ಹಾಕಿಬಿಟ್ರೆ ಮುಂದಿನ ವರ್ಷಕ್ಕೆ ಮತ್ತೆ ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.